ಇಲ್ಲಿ ಚಂದಾಪುರದಲ್ಲಿ ನಡ್ಕೊಂಡು ಬರೋದು ಅಂತ ಹೇಳಿದ್ರೆ ದೊಡ್ಡ ಒಂದು ಸವಾಲು. ನೀವು ನೋಡಿರ್ಬೋದು, ಕೆಲವು ಸಲ ಫಾಗ್ ಇದ್ದಾಗೆಲ್ಲ ಗಾಡಿ ಪಾರ್ಕ್ ಮಾಡಿದ್ ಗೊತ್ತಾಗುದಿಲ್ಲ. ಅದು ಮೇನ್, ಹಾಳಾಗಿ ನಿಂತಿರ್ತದೆ ಗಾಡಿ ಎಲ್ಲ, ಆಗ ಗೊತ್ತಾಗಲ್ಲ. ಕರೆಕ್ಟ್. ಇದು ವರತ್ ಲೈಫ್ ಎಲ್ಲ ಗೊತ್ತದವ್ರಿ. ಈ ಒಂದು ರೋಡಲ್ಲಿ ಹೋಗ್ಬೇಕಾದ್ರೆ ನನ್ನದೇ ಸಾಂಗ್ ನೆನಪಾಗುತ್ತೆ, ತುಂಬಾನೇ ವೈರಲ್ ಆಗಿತ್ತು. ಅಂದ್ರೆ ಮುಂಚೆ ಆರ್ಡಿನರಿ ಬಲ್ಬ್ ಇತ್ತಲ್ಲ, ಅದು ಸ್ವಲ್ಪ ನಮ್ಗೆ ನೈಟಿಗೆ ಕಷ್ಟ ಆಗ್ತಿತ್ತು, ಹಾಗಾಗಿ ಈಗ ಚೇಂಜ್ ಮಾಡಿ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಒಂಜಿ 32 ಕ್ರಿಕೆಟ್ ಒಪ್ಪಲ್ಲಿ ಒಂದು ಸಣ್ಣ ಕ್ರಿಕೆಟ್ ಮ್ಯಾಚ್ ಆಡ್ಬೋದು ಇದ್ರಲ್ಲಿ. ಮದನ್ ಮಣಿಪಾಲ್ ಡ್ರೈವಿಂಗ್ ಸೀಟ್ ಅಲ್ಲಿ ಕೂತ್ರೆ ಒಂದು ಡ್ರೈವಿಂಗ್ ವಿಡಿಯೋ ಬರುತ್ತೆ ಅಂತ ಒಂದು ಜನಗಳಿಗೆ ಒಂದು ನಿರೀಕ್ಷೆ ಇರುತ್ತೆ. ಇವಾಗ ನಾವು ಚಂದಾಪುರದಿಂದ ಗಾಡಿಯನ್ನು ಮೂವ್ ಮಾಡ್ತಾ ಇದ್ದೇವೆ, ನೋಡ್ಬೋದು ನೋಡಿ. ಸಾಹಸಕ್ಕೆ ನಾನೊಂದು ಕೈ ಹಾಕಿದ್ದೇನೆ. ಮೊದಲನೆಯ ಸಾಹಸ ಏನಂತ ಹೇಳಿದ್ರೆ, ಇಲ್ಲಿ ಚಂದಾಪುರದಲ್ಲಿ ನಡ್ಕೊಂಡು ಬರೋದು ಅಂತ ಹೇಳಿದ್ರೆ ದೊಡ್ಡ ಒಂದು ಸವಾಲು. ನೀವು ನೋಡಿರ್ಬೋದು, ಫುಲ್ ಕೆಸರಿದೆ ಹೊರಗಡೆ ಎಲ್ಲ. ಅದು ಸಹ ಶೂ ಹಾಕೊಂಡು ಬಂದಿದ್ದೇನೆ. ಇನ್ನೊಂದೇನಂತ ಹೇಳಿದ್ರೆ, ಮದನ್ ಮಣಿಪಾಲ್ ಡ್ರೈವಿಂಗ್ ಸೀಟ್ ಅಲ್ಲಿ ಕೂತ್ರೆ ಒಂದು ಡ್ರೈವಿಂಗ್ ವಿಡಿಯೋ ಬರುತ್ತೆ ಅಂತ ಒಂದು ಜನಗಳಿಗೆ ಒಂದು ನಿರೀಕ್ಷೆ ಇರುತ್ತೆ. ನಾನು ಎಂತಕ್ಕೆ ಇಲ್ಲಿ ಕೂತಿದ್ದೇನೆ ಅಂತ ಹೇಳಿದ್ರೆ ನಿಮ್ಗೆ ನಾನು ಹೇಳ್ತೇನೆ. ಮತ್ತೊಂದು ತುಂಬಾ ಜನ ಕಮೆಂಟ್ ಬರ್ತದೆ, ಸರ್ ನಿಮ್ದು ಡ್ರೈವಿಂಗ್ ಮಾಡುವುದು ಸ್ಟೈಲ್ ತುಂಬಾ ಚೆನ್ನಾಗಿರುತ್ತೆ, ಈ ತರ ಎಲ್ಲ ಡ್ರೈವಿಂಗ್ ಮಾಡ್ತಿರಲ್ಲ ಕೈ ಹಿಡ್ಕೊಂಡು ಅಂತ. ಥ್ಯಾಂಕ್ ಯು ಸೋ ಮಚ್. ಡ್ರೈವಿಂಗ್ ಅಲ್ಲಿ ನಾವು ಏನು ಅಲ್ಲ, ಆದಷ್ಟು ಎಷ್ಟು ಕೇರ್ಫುಲ್ ಇದ್ರೆ ಸಹ ಸಾಕಾಗಲ್ಲ. ಒಂದು ಸಮುದ್ರ ಇದ್ದಾಗೆ, ಸಮುದ್ರದಲ್ಲಿ ಎಷ್ಟು ತೇಲಾಡಿದ್ರೆ ಸಹ ಸಾಕಾಗುದಿಲ್ಲ. ಅದೇ ರೀತಿ ಓಕೆ, ನಾವು ಇವಾಗ ವಿಷಯಕ್ಕೆ ಬರುವ. ನಾನು ಯಾಕೆ ಇಲ್ಲಿಗೆ ಬಂದಿದ್ದೇನೆ ಅಂತ ಹೇಳಿದ್ರೆ, ಇದರಲ್ಲಿ ನಂದು ಲಾಸ್ಟ್ ಟೈಮ್ ಅಲ್ಲಿ ಒಂದು ವ್ಲಾಗ್ ಹಾಕಿದ್ದೇನೆ. ಆ ವ್ಲಾಗ್ ಅಲ್ಲಿ ನಾನು ಊದ್ತಾ ಇದ್ದೆ. ಏನು ಊದುದು? ಪುಂಗಿ ಅಲ್ಲ, ಅದು ಏನ್ ಗೊತ್ತಾ? ಇಲ್ಲಿ ನೋಡಿ, ಇದು 1, ಇದು 2, ಇದು 3 ಅಲ್ಲ, ಇದರಲ್ಲಿ 32 ಇದೆ. ಇದರಲ್ಲಿ ಇರುವುದು 23 ಹಾರ್ನ್, ಹಾಗೇನೆ 32 ಸಹ ಬರ್ತದೆ. ಮ್ಯೂಸಿಕಲ್ ಹಾರ್ನ್ ಅಂತ ಹೇಳ್ಬೋದು. ನೋಡಿ, ಇದು ನಾರ್ಮಲ್, ಏನ್ ಸೌಂಡ್ ಅಲ್ವಾ? ಇಡೀ ಚಂದಾಪುರ ಅಲ್ಲ, ಇಡೀ ಬ್ಯಾಂಗ್ಳೂರಿಗೆ ಕೇಳಿಸ್ತಾ ಇದೆ. ನಂಗಂತೂ ತುಂಬಾನೇ ಖುಷಿ ಆಯ್ತು. ಹಾರ್ನ್ ಹಾಕ್ಲಿಕ್ಕಿಲ್ಲ, ನಾನು ಆದ್ರೂ ಹಾಕ್ತಿದ್ದೀನಿ. ಇನ್ನೊಂದ್ಸಲಿ ಲಾಸ್ಟ್ ಆಯ್ತಾ. ಯಾವ ಹಾರ್ನ್ ಬರುತ್ತೆ ಗೊತ್ತಿಲ್ಲ. ಎಸ್, ನೋಡಿದ್ರಲ್ಲ ಎಷ್ಟು ಚೆನ್ನಾಗಿದೆ ಹಾರ್ನ್. ಓಕೆ, ನೋಡುವ ಇನ್ನು ಏನೆಲ್ಲ ಇದೆ ಅಂತ ನೋಡ್ತೇನೆ. ನೋಡ್ಬೋದು ನೋಡಿ, ಇದರ ಲೈಟಿನ ಫೋಕಸ್ ಯಾವ ತರ ಇದೆ ಅಂತ ತೋರಿಸ್ತೇನೆ ನೋಡಿ. ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಹಾಗೇನೆ ಫಾಗ್ ಲ್ಯಾಂಪ್ ಕೂಡ ಚೇಂಜ್ ಮಾಡಿದ್ದಾರೆ ಕೆಳಗಡೆದು. ವಾವ್, ತುಂಬಾನೇ ಪವರ್ ಇದೆ ನೋಡಿ. ಆಕ್ಚುಲಿ ಅದು ಹೇಗೆ ನೋಡುದು ಅಂತ ಹೇಳಿದ್ರೆ, ನೋಡಿ ಅದರ ಫೋಕಸ್ ನೋಡಿ ಹೇಗಿದೆ ಅಂತ ನೋಡಿ. ತುಂಬಾನೇ ಯೂಸ್ಫುಲ್ ಇದೆ ಇದು ಲೈಟ್ ಡ್ರೈವರ್ಸ್ನವರಿಗೆ. ಎಸ್, ಇವಾಗ ನಾನೊಂದು ಸ್ಮಾಲ್ ಕ್ಯಾಬಿನ್ ರೈಡ್ ಮಾಡ್ತಾ ಇದ್ದೇನೆ. ನಾನು ಕ್ಯಾಬಿನ್ ರೈಡ್ ಅಂತ ಹೇಳಿದ್ರೆ ಬ್ಯಾಂಗ್ಳೂರಿನಿಂದ ಮ್ಯಾಂಗ್ಳೂರಿಗಲ್ಲ, ನಿಮಗೆ ತೋರಿಸ್ತೇನೆ. ಸರ್ ಪೋಯತ್ತೆ ಹೋಗುವಲ್ಲ? ಎಸ್, ಇವಾಗ ನಾವು ಚಂದಾಪುರದಿಂದ ಗಾಡಿಯನ್ನು ಮೂವ್ ಮಾಡ್ತಾ ಇದ್ದೇವೆ, ನೋಡ್ಬೋದು ನೋಡಿ. ಇವರು ನಮ್ಮ ಊರಿನವರೇ. ಇದರ 2 ಸಹ ವ್ಲಾಗ್ ಮಾಡಿದ್ದೆ ನಾನು, ಬ್ರ್ಯಾಂಡ್ ನ್ಯೂ ಆದಂತಹ ಗಾಡಿ ನೋಡಿ. ನಾನು ಅವಾಗ ಸಾಹಸ ಯಾಕೆ ಅಂತ ಹೇಳಿದೆ ಅಂತ ಹೇಳಿದ್ರೆ, ನೋಡಿ ಇಲ್ಲಿ ಕೆಸರು ನೋಡಿ. ಕ್ಯಾಬಿನ್ ಲೈಟ್ ಆಫ್ ಮಾಡಿ. ಎಸ್, ಸ್ಟಾರ್ಟ್
ಪೂರ ಬಾಯಿ ಮಾಲ್ ತಂದಿಲ್ಲ ಪೂರಕ್ಕೆಲ್ಲ. ನೋಡ್ಬೋದು ನೋಡಿ, ಔಟ್ಪುಟ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಹೆಡ್ಲೈಟ್ ಇದು ಯಾವ ಥರ ಇದೆ ಅಂತ. ಸರ್ ಪೂರ ಲೈಟ್ ಪಾಡ್ದಾರ ಪೂರ ಪಾಡ್ಲೆ ಎಲ್ಲ ಲೈಟ್ ಹಾಕ್ತಾ ಇದ್ದಾರೆ ಈಗ ಅವರು. ಇದು ಫಾಗ್ ಲೈಟ್ ಪೂರ ಪಾಡ್ಯಾರತ್ತೆ. ಹಾಂ ಎಸ್, ನೋಡ್ಬೋದು ನೋಡಿ ಯಾವ ಥರ ಇದೆ ಅಂತ. ಎಸ್, ಈ ಒಂದು ರೋಡಲ್ಲಿ ಹೋಗ್ಬೇಕಾದ್ರೆ ನನ್ನದೇ ಸಾಂಗ್ ನೆನಪಾಗುತ್ತೆ, ತುಂಬಾನೇ ವೈರಲ್ ಆಗಿತ್ತು. ರೋಡಲ್ಲಿ ಸಾಗುತ್ತಾ ಹೊಂಡವ ದಾಟುತ್ತಾ ಜೀವವೇ ಬಾಯಿಗೆ ಬಂದಂತಿದೆ. ಈ ಸಾಂಗ್ ಕೇಳಿದ್ರ? ಇದು ಮಿಲಿಯನ್ ಗಟ್ಲೆ ವ್ಯೂಸ್ ಆಗಿದೆ. ನನ್ನದು ಒಂದು ಸಾಂಗ್, ನಾನೇ ಬರ್ದಿರುವಂತ ಸಾಂಗ್. ಸಾಂಗಿಂದ ಒಂದು ರೋಡ್ ಸಹ ಸರಿ ಆಯ್ತು, ಅದೇ ಖುಷಿ. ಸರ್ ಹೇಗೆ ರೋಡೆಲ್ಲ ಹೇಗಿದ್ದು ಇವಾಗ? ರೋಡು ಮುಂಚೆಗಿಂತ ತೊಂದರೆ ಇಲ್ಲ, ಈಗ ಚೆನ್ನಾಗಿದೆ ಅಲ್ಲ? ಚೆನ್ನಾಗಿದೆ. ಓಕೆ, ಆದ್ರೆ ಮಳೆಗಾಲಕ್ಕೆ ಸ್ವಲ್ಪ ಹೊಂಡ ಗಿಂಡಿ ಇದ್ದದೆ ಅಲ್ವಾ? ಚೆನ್ನಾಗಿದೆಯಲ್ಲ ಸರ್ ಲೈಟ್? ಒಳ್ಳೆ ಸ್ಪ್ರೆಡ್ ಇದೆ ಅಲ್ಲ? ಒಳ್ಳೆ ಬ್ರೈಟ್ನೆಸ್ ಇದೆ, ಒಳ್ಳೆ ಸ್ಪ್ರೆಡ್ ಆಗ್ತದೆ. ಹೌದು. ನಿಮ್ಗೆ ಈ ಸ್ಪ್ರೆಡ್ ಅಂತೆಲ್ಲ ಹೇಳಿದ್ರೆ ನಿಮ್ಗೆ ಟರ್ನಿಂಗ್ಸ್ ಎಲ್ಲ ಯೂಸ್ ಆಗ್ತದೆ ಅಲ್ಲ ಸರ್? ನೀವು ಟರ್ನ್ ಮಾಡುವಾಗ ತುಂಬಾ ಇದೆ, ಯಾಕಂದ್ರೆ ಲೆಫ್ಟ್ ಗೆ ನೋಡಿ, ರೈಟ್ ಗೆ ಎಲ್ಲ ಹೊರಗಡೆ ತುಂಬಾ ಸ್ಪ್ರೆಡ್ ಇದೆ. ಹೌದು, ತುಂಬಾನೇ ಸ್ಪ್ರೆಡ್ ಇದೆ, ನೋಡ್ಬೋದು. ಹೌದು ಹೌದು, ನೋಡ್ಬೋದು ನೋಡಿ, ಇದು ಒಳ್ಳೆ ಸ್ಪ್ರೆಡ್ಡಿಂಗ್ ಇದೆ ನೋಡಿ. ನೋಡಿ ಇಲ್ಲಿ ಏನಂತ ಹೇಳಿದ್ರೆ, ಇದು ಈ ಗ್ಯಾರೇಜ್ ಸೈಡ್ ಸಾಧಾರಣ ಒಂದು ಎಷ್ಟು ಗಾಡಿ ಇದೆ ಸರ್? ಎಷ್ಟು ಪಾರ್ಕಿಂಗ್ ಆಗ್ತದೆ ಗಾಡಿ? ಇಲ್ಲಿ 150ರಿಂದ 200 ಗಾಡಿ ತನಕ ಇಲ್ಲಿ ಪಾರ್ಕಿಂಗ್ ಮಾಡ್ತಾರಂತೆ. ಇಲ್ಲಿದೊಂದು ಪಾರ್ಕಿಂಗ್ ಫೀಸ್ ಇದೆ, ಯಾರು ಸಹ ಪಾರ್ಕಿಂಗ್ ಮಾಡ್ಬೋದು. ಹಾಗೆ ಇಲ್ಲಿ ಗಾಡಿ ಸಹ ರೆಡಿ ಮಾಡ್ತಾರೆ. ಸಣ್ಣ ಪುಟ್ಟ ಕೆಲಸ ಎಲ್ಲ ಇದ್ರೆ ಇಲ್ಲೇ ಮಾಡ್ತಾರೆ. ಸರ್ ಇದು ಯಾವಾಗ ಲೈಟ್ ಚೇಂಜ್ ಮಾಡಿದ್ದು? ಇವತ್ತಾ? ಲೈಟ್ ನಾವು ಇವತ್ತೇ ಚೇಂಜ್ ಮಾಡಿದ್ದು. ಓಕೆ, ನೀವು ಹೇಳಿದ್ರೆ ಓನರ್ ಹತ್ರ. ಹೌದೌದು, ಅದಂದ್ರೆ ಮುಂಚೆ ಆರ್ಡಿನರಿ ಬಲ್ಬ್ ಇತ್ತಲ್ಲ, ಓಕೆ, ಅದು ಸ್ವಲ್ಪ ನಮ್ಗೆ ನೈಟಿಗೆ ಕಷ್ಟ ಆಗ್ತಿತ್ತು, ಹಾಗಾಗಿ ಈಗ ಚೇಂಜ್ ಮಾಡಿ ಕೊಟ್ಟಿದ್ದಾರೆ. ಇಲ್ಲ ಸರ್, ಯಾಕೆ ಹೇಳಿದ್ರೆ ಅವರದ್ದು ಆಲ್ಮೋಸ್ಟ್ ನನ್ಗೆ ಗೊತ್ತಿದ್ದ ಮಟ್ಟಿಗೆ ತುಂಬಾ ಈ ಬಾಡಿ ಬಿಲ್ಡರ್ಸ್ನವರೆಲ್ಲ ಯೂಸ್ ಮಾಡ್ತಾರೆ. ದಾಮೋದರ್ ಮತ್ತೆ ಆಲ್ಮೋಸ್ಟ್ ಎಲ್ಲ ಕಡೆ ವೀರ ಚೆನ್ನಾಗಿದೆ. ನಾನು ಲಾಸ್ಟ್ ಟೈಮ್ ಒಂದು ಬ್ಲಾಗ್ ಮಾಡಿದ್ದೆ ಅವ್ರದ್ದು, ತುಂಬಾ ಒಳ್ಳೆ ಜನ ರೆಸ್ಪಾನ್ಸ್ ಎಲ್ಲ ಕೊಟ್ಟಿದ್ದಾರೆ. ಹಾಗೆ ಅವ್ರು ಹೇಳಿದ್ರು, ಓನರ್ ಹೇಳಿದ್ರು, ಇವಾಗ ಎಲ್ಲ ತುಂಬಾ ಆಪರೇಟರ್ಸ್ ನವರೆಲ್ಲ ನಮ್ಮ ಹತ್ರ ಲೈಟ್ಸ್ ಎಲ್ಲ ತಕೊಂಡು ಹೋಗ್ತಿದ್ದಾರೆ, ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ಹಾಗೆ ನಾನೊಂದು ಜಸ್ಟ್ ನಿಮ್ಮ ಹತ್ರ ಬಂದು ಕೇಳಿದೆ ಯಾವ ತರ ಇದೆ ಅಂತ ಹೇಳಿದ್ರೆ. ಒಳ್ಳೆ ಇದೆ, ಅಂದ್ರೆ ನಾನು ಬೇರೆ ಗಾಡಿಯಲ್ಲೆಲ್ಲ ನೋಡಿದ್ದೇನೆ. ಓಕೆ, ನಮ್ಗೆ ಈಗ ಫಸ್ಟ್ ಹಾಕಿದ್ದಾರೆ, ನೋಡುವ. ಒಳ್ಳೆ ಈಗ ನೋಡಿದಾಗ ಒಳ್ಳೆ ಕಾಣ್ತಾ ಉಂಟು, ಎಲ್ಲ ಆಚೆ ಈಚೆ ಎಲ್ಲ ಸ್ಪ್ರೆಡ್ ಆಗಿ. ಮೇನ್ ಆಗಿ ಅದೇ ಟರ್ನಿಂಗ್ಸ್ ಎಲ್ಲ ಯೂಸ್ ಆಗ್ತದೆ. ಟರ್ನಿಂಗ್ಸ್ ಅಲ್ಲೆಲ್ಲ ಗಾರ್ಡ್ ಸೆಕ್ಷನ್ ಅಲ್ಲೆಲ್ಲ ಒಳ್ಳೆ ಬೇಕಾಗ್ತದೆ. ಕೆಲವು ಸಲ ಫಾಗ್ ಇದ್ದಾಗೆಲ್ಲ ಗಾಡಿ ಪಾರ್ಕ್ ಮಾಡಿದ್ ಗೊತ್ತಾಗುದಿಲ್ಲ, ಅದು ಮೇನ್. ಹಾಳಾಗಿ ನಿಂತಿರ್ತದೆ ಗಾಡಿ ಎಲ್ಲ, ಆಗ ಗೊತ್ತಾಗಲ್ಲ. ಕರೆಕ್ಟ್, ಇದ್ರಲ್ಲಾದ್ರೆ ಕರೆಕ್ಟ್ ನನ್ನ ಲೆಕ್ಕದಲ್ಲಿ ಗೊತ್ತಾಗ್ತದೆ ಟರ್ನಲ್ಲೆಲ್ಲ. ಸರ್ ಇಲ್ಲಿಂದ ಒಂದು ನಿಮ್ಗೆ ಸಿಟಿಗೆ ಎಂಟ್ರಿ ಆಗ್ಬೇಕಾದ್ರೆ ಎಷ್ಟು ಟೈಮ್ ತಗೊಳ್ತೀರಾ ಸರ್? ಹೇಳಲಿಕ್ಕೆ ಆಗುದಿಲ್ಲ, ಟ್ರಾಫಿಕ್ ಇದ್ದಾಗೆ ಒಂದೊಂದ್ಸಲ 10-15 ನಿಮಿಷಕ್ಕೂ ಹೋಗ್ತೀವಿ ನಾವು, ಅಲ್ವಾ? ಹೌದಾ? ಅದಕ್ಕೆ ಕೆಲವೊಂದ್ಸಲ ಒಂದೊಂದು ಗಂಟೆನೂ ದಾಟ್ತದೆ. ಒಂದೊಂದು ಗಂಟೆನೂ ದಾಟ್ತದಲ್ಲ. ಇದು ಇವರದ್ದು ಆಫೀಸ್, ಅವರದ್ದು ಆಫೀಸ್ ಇದು ಭರತ್ ಲೈನ್ಸ್ ಆಫೀಸ್. ಎಸ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ನಾನು ಅವಾಗ ಹೇಳಿದೆ ಅಲ್ವಾ, ಬಸ್ಸಿಗೆ ಮಾತ್ರ ಅಲ್ಲ, ಇವರೆಲ್ಲ ಇಟ್ಟು ಕಾರಿಗೆ ಸಹ ಹಾಕಿದ್ದಾರೆ ನೋಡಿ. ಸ್ಕಾರ್ಪಿಯೋ ನೋಡ್ಬೋದು ನೋಡಿ, ಔಟ್ಪುಟ್ ನೋಡಿ. ಒಂಜಿ 32 ಕ್ರಿಕೆಟ್ ಹೋಗ್ಬೋದು, ಒಂದು ಸಣ್ಣ ಕ್ರಿಕೆಟ್ ಮ್ಯಾಚ್ ಆಡ್ಬೋದು ಇದರಲ್ಲಿ. ಎಸ್, ಇದು ನಾನು ಯಾಕೆ ಮಾಡ್ತಿದ್ದೇನೆ ಅಂತ ಹೇಳಿದ್ರೆ, ನನಗೆ 1-2-3 ಆಪರೇಟರ್ಸ್ನವರು ಹೇಳಿದರು ನನಗೆ ಔಟ್ಪುಟ್ ಎಲ್ಲ ಚೆನ್ನಾಗಿರುತ್ತಾ ಅಂತ ಹೇಳಿದರು. ಅದಕ್ಕೆ ನಾನು ಇದು ಮಾಡ್ತಾ ಇರೋದು, ಮತ್ತೇನಲ್ಲ. ಹಾಗೇನೆ ಮತ್ತೆ ತುಂಬ ಜನ ಕೇಳ್ತಾ ಇದ್ರು ಪಾರ್ಕಿಂಗ್ ಇದೊಂದು ವ್ಲಾಗ್ ಮಾಡಿ ಹಾಕಿ ಅಂತ. ಹಾಗೆ ನಾನೊಂದು ಸ್ವಲ್ಪ ಟೈಮ್ ಸಿಕ್ತಂತ ನಾನು ಇಲ್ಲಿಗೆ ಬಂದದ್ದು. ಯಾವ ರೂಟ್ ಗಾಡಿದು?
ಭಾರತ್ ಆ? ಜಮ್ಮಲ್ ಮಾಡುದು ಯಾವ ಊರಿಗೆ ಹೋಗೋ ಗಾಡಿ? ನಂದ್ಯಾಲ್ ಓಕೆ, ನಂದ್ಯಾಲ್. ನೋಡ್ಬೋದು ನೋಡಿ, ಕೆಳಗಡೆ ಸಿಟ್ಟಿಂಗ್, ಮೇಲ್ಗಡೆ ಸ್ಲೀಪರ್. BS3 ಗಾಡಿ ನೋಡಿ. BS3. ನಿಮ್ಮ ಹೆಸರು? ಹೆಸರು ನಿಮ್ಮ? ರಾಜು. ರಾಜ್. ಥ್ಯಾಂಕ್ ಯು. DS4 ಇದು BS4 ಗಾಡಿ. ನೋಡ್ಬೋದು ನೋಡಿ, ರೋಡಲ್ಲಿ ಸಾಗುತ್ತಾ ಇದೇ ಸಾಂಗ್ ನೋಡಿ ನಮ್ದು. ನವದುರ್ಗ ತುಂಬಾ ಓಲ್ಡ್ ಕಂಪನಿ, ಒನ್ ಆಫ್ ದ ಬೆಸ್ಟ್ ಕಂಪನಿ ಅಂತಲೇ ಹೇಳ್ಬೋದು ನಮ್ಮ ಸೈಡ್. ಇದು ತುಂಬಾ ಗಾಡಿ ಇದೆ ಇವರ ಹತ್ರ, ವೆರಿ ನೀಟ್ ಆ್ಯಂಡ್ ಕ್ಲೀನ್. ಹಾಗೆಯೇ ನಮ್ಮ ಮುಂದೆ ಇದೆ ಭರತ್ ಲೈನ್. ಇದು ಭರತ್ ಲೈನ್. ಎಲ್ಲ ಗುರ್ತದವ್ರಿ. ರೆಡ್ ಬಸ್ಸಲ್ಲಿ ಅವಾರ್ಡ್ ಕೂಡ ಸಿಕ್ಕಿದೆ ಈ ವರ್ಷ ಭರತ್ ಲೈನ್ಸ್ ಅವರಿಗೆ.